ಮಾಧ್ಯಮದ ಎಲ್ಲ ಹಿರಿಯ ಆತ್ಮೀಯ ಸ್ನೇಹಿತರೆ, ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಕ್ಕಂಥ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಪಂಚಮಸಾಲಿ ಸಮಾಜದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ. ವಿಶೇಷವಾಗಿ ಬಹಳ ವರ್ಷಗಳಿಂದ ಪಂಚಮಸಾಲಿ ಸಮಾಜದ ಹೋರಾಟವನ್ನ, ಸಮಾಜವನ್ನು ಒಗ್ಗೂಡಿಸತಕ್ಕಂಥ ಕೆಲಸವನ್ನ ಹಿಂದೆ ಇರ್ತಕ್ಕಂಥ ದಿವಂಗತ ಕಾಸಪ್ಪನವರು, ಇವತ್ತು SR ಕಾಸಪ್ಪನವರು ನಮ್ಮ ನರಸಿಂಹದೇವರ ದೇವಸ್ಥಾನದಲ್ಲಿ ಕರೆದು ನಮ್ಮ ಸಮಾಜದ ಒಂದು ಸಂಘಟನೆಯನ್ನ ಅವರು ಹಮ್ಮಿಕೊಂಡು ಇಲ್ಲಿವರೆಗೆ ಬಂದಿದ್ರು. ಅವರು ನಮ್ಮ ನಗಲಿ ಹೋದ್ರು. ಆದ ನಂತರ ಇಂಡಿಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ನಾಯಕರಾದಂಥ ಸಮಾಜದ ಮುಖಂಡರು ದಾದಾಗೌಡರು ಅವರು ಕೂಡ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರಾದಂಥ ಒಬ್ಬ ಯಡವಣ್ಣವ್ರ ನೇತೃತ್ವದಲ್ಲಿ ಒಂದು ನಮ್ಮ ಸಮಾಜ ಸಂಘಟನೆ ಮಾಡಿಕೊಂಡು ಇಲ್ಲಿವರೆಗೆ ಬಂದ್ರು. ನಮ್ಮ ಸಮಾಜ ಬಹಳ ಕಡು ಬಡವರು ಇರ್ತಕ್ಕಂಥದ್ದು. ಕೈ ಬೆರಳಿನಲ್ಲಿ ಎಣಿಸಿದಾಗ ಮಾತ್ರ ಶ್ರೀಮಂತರು ಇರ್ತಕ್ಕಂಥದ್ದು ಬಹಳ ಕಡಿಮೆ, ವಿಶೇಷವಾಗಿ. ಆದ್ರೆ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜದ ಒಬ್ಬ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಸಮಾಜದ ಹಿಂದೆ ಇರ್ತಕ್ಕಂಥ ಮನುಗುಳಿಯ ಪರಮ ಪೂಜ್ಯರು, ನಮ್ಮ ಜಗದ್ಗುರುಗಳಾದಂಥ ಡಾಕ್ಟರ್ ಮಹಾಂತ ಶಿವಾಚಾರ್ಯರು, ಅವ್ರನ್ನ ಮನದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ. ಒಂದು ಸಮಾಜ ಸಲುವಾಗಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಅವರು ಮಾಡಿದರು. ಅವರು ಲಿಂಗೈಕ್ಯ ಆದ ನಂತರ ಸಮಾಜದಲ್ಲಿ ಒಬ್ಬ ಗುರುಗಳು ಬೇಕು ಅಂತ ಹೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಪಂಚಮಸಾಲಿ ಸಮಾಜದ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ, ಅವಾಗ ಮನುಗುಳಿ ಶ್ರೀಗಳ ಹೆಸರು ಕೂಡ ಬಂತು. ಆದ್ರೆ ಅವತ್ತಿನ ತೀರ್ಮಾನಗಳಲ್ಲಿ ಎಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನ ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು, ಇವತ್ತು ಅನೇಕ ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಕೂಡ ಇದೆ. ಆದ್ರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು 500-600 ಕಿಲೋಮೀಟರ್ ಗಟ್ಟಲೆ ಇವತ್ತು 2A ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡೋದು. ಸಮಾಜ ಅವಾಗ ಅವರು ಕೂಡ ಎತ್ತಿ ಹಿಡಿದಿದೆ. ಆದ್ರೆ ಇವತ್ತಿನ ತೀರ್ಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರು ತೆಗಿತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ, ಹೈಕಮಾಂಡ್ ನಲ್ಲಿ ಅಧಿಕಾರ ಇದೆ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಇವರು ಬಾಯಿಗೆ ಲಗಾಮ್ ಇರ್ಲಾರ ಸಲುವಾಗಿ ಎಲ್ಲಾ ಮುಖಂಡರನ್ನ ಹಿಗ್ಗ ಮುಗ್ಗ ಮಾಯಿಕ್ ಸಿಕ್ಕ್ರೆ ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗಿದು ಸಿಕ್ಕಂಗ ಆಗ್ತದ. ಮತ್ತೊಬ್ಬರಿಗೆ ಹಂದಿ ಅಂತ ಮಾತಾಡೋದಕ್ಕಿಂತ ಇವ್ರೇನು ಬಾಯಿಗೆ ಲಗಾಮ್ ಇಲ್ಲಾರ್ದೆ ಮಾತನಾಡ್ತಾರೆ. ಇವತ್ತು ಆ ಲಗಾಮದ ಸಲುವಾಗಿ 2 ವರ್ಷಗಳ ಸತತವಾಗಿ ಯತ್ನಾಳ್ ಗೌಡ್ರು ಅನ್ಸ್ಕೊಂಡು ಸ್ವಲ್ಪ ಬಾಯಿಗೆ ಇತಿಮಿತಿ ಇರ್ಬೇಕಾಗ್ತದೆ. ಆ ಬಾಯಿಗೆ ಇತಿಮಿತಿ ಇರ್ಲಾರ ಮಟ್ಟಿಗೆ
ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡ್ಯಾರ. ಆದ್ರೆ ಇವತ್ತು ಬಹಳ ನಮಗೊಂದು ಏನ್ ಕೆಟ್ಟ ಅನಿಸ್ತದಪ್ಪ ಅಂತಂದ್ರ, ಪಕ್ಷ ಉಚ್ಚಾಟನೆ ಮಾಡದ ಬಳಿಕ ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮಸಾಲಿಯರು ಅದೀವಿ. ಇಡೀ ರಾಜ್ಯದಾಗ ಬಹಳ ಜನ ನಮ್ಮ ಪಂಚಮಸಾಲಿಯರು ಅದಾರ. ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರ ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತಗೋಬೇಕು, ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡ್ಲಿಕ್ಕತ್ತಾರ. ಅವರಿಗೆ ನಾವು ಇಷ್ಟೇ ಹೇಳಿಕ್ ಬಯಸ್ತೀವಿ, ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಏನ್ ಮಾಡ್ಲಿಕ್ಕತ್ತಾರ ಅದನ್ನ ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ. ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರ್ತಕ್ಕಂಥ ಏಕೈಕ ಒಬ್ಬ ಬಸವಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅದಾರ. ನಾವ್ಯಾರೋ ಪಂಚಮಸಾಲಿಯವ್ರಿಗೆ ಹುಟ್ಟಿಲ್ಲ, ನಾವು ಪಂಚಮಸಾಲಿಯರ ಅಲ್ಲ. ಪರಮ ಪೂಜ್ಯ ಶ್ರೀಗಳಿಗೆ ನಾನು ಕೇಳಿಕ್ ಬಯಸ್ತೀನಿ, 2008 ಚುನಾವಣೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನನ್ನ ಚುನಾವಣೆ ಮಾಡಿದ್ರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಮಾಡ್ತೀನಿ. 2013 ನೀವು ಏನ್ ಮಾಡಿದ್ರಿ ಅನ್ನೋದು ನೀವು ತಿಳ್ಕೊರಿ. 2018, 2023 ಸಮಾಜ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 60-65 ಸಾವಿರ ಪಂಚಮಸಾಲಿ ಇರದೆ. ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು 3,000 ಕುಡಕಲಿಗೆ ಸಮಾಜ. ಆ 3,000 ಕುಡಕಲಿಗೆ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸಿ ಬರ್ಲಿಕ್ಕೆ ಕಾರಣ ಏನು? ಹೇಳ್ತಾರೆ ಇವ್ರು, ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದ್ರು, ಏನಪ್ಪಾ ಅಂತಂದ್ರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ನಿಂದಿರ್ತದ. ನಾನು ಗಿರೇಕಿ ಇರ್ಬೋದು, ಗಿರೇಕಿ ಅಂದ್ರೆ ಶಬ್ದ ಏನದ ಅದು ತಿಳ್ಕೋಬೇಕು. ನೀವೇನ್ ಮಾಡಾಕತ್ತೀರಿ ಸನ್ಮಾನ್ಯ ಯತ್ನಾಳ್ ಗೌಡ್ರಿ ಅಂತ ನಾನು ಕೇಳಿಕ್ ಬಯಸ್ತೇನೆ. ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡ್ಕೊಂಡು ರಾಜಕಾರಣ ಮಾಡೋ ಮಗ ಅಲ್ಲ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಖರ್ಚು ಮಾಡೀನಿ, ಎಷ್ಟು ಬೇಕು ನನ್ನ ಇತಿಮಿತಿ ಎಷ್ಟು ಅಷ್ಟೇ ಖರ್ಚು ಮಾಡೀನಿ. ಆದ್ರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ. ನಾನು ಯತ್ನಾಳ್ ಗೌಡ್ರಿಗೆ ನಾನು ಕೇಳಿಕ್ ಬಯಸ್ತೀನಿ, ನೀವು ಚುನಾವಣೆ ಕ್ಷೇತ್ರದಲ್ಲಿ 2 ಕಡೆ ನಮ್ಮಲ್ಲಿ ಟಿಟಿ ಹಾಕಿದ್ರು. ನನಗೆ ಅವ್ರಿಗೆ ಬೇಡ ಅಂತ ಹೇಳಿ ಇಲ್ಲೇ ಸಂಜುಗೌಡ್ರು ಅದಾರ. ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರ. ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕತ್ತಾರ? ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ ದಿವಂಗತ ಬಿ ಆರ್ ಪಾಟೀಲ್ ಮಗ ಸಂಜುಗೌಡ್ರು ಇಲ್ಲಿ ಅದಾರ. ಇವ್ರ ಚುನಾವಣೆ ನಿಂತಾಗ ಅವ್ರ ಮಗನ ನಿಂದ್ರಿಸಿ ಆರಿಸ್ಕೊಂಬಂದು, ಇದು ಕುಟುಂಬ ರಾಜಕಾರಣ ಅಥವಾ ಬೇರೆ ಏನದು? ಇಂಥ ಇವತ್ತು 2023 ಚುನಾವಣೆಯಲ್ಲಿ ನನ್ನ ಬಲ್ಲಿ ಏನ್ ಪರಿಸ್ಥಿತಿ ಮಾಡಿದ್ರು ಅವರು? ಅಲ್ಲಿ ಬಂದು ಬಬಲೇಶ್ವರ ಅರಿಕೇರಿಗೆ ಬರ್ಲಿಲ್ಲ, ಬಬಲೇಶ್ವರಕ್ಕೆ ಬಂದ್ರು. ಜನಕ್ಕೊಂದು ಏನ್ ಸಂದೇಶ ಇತ್ತಪ್ಪ ಅಂತಂದ್ರ, ಏನೋ ಬಸವನಗೌಡರು ಬಂದಾರ, ಎಲ್ಲರೂ ಕೂಡಿ ಆಗ್ತದ ಕೆಲಸ ಅಂತ ಹೇಳಿ ಇಟ್ಕೊಂಡು ಬಂದ್ರ ಆ ಪುಣ್ಯಾತ್ಮ ಅಲ್ಲಿ ಬಂದು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕತ್ ಹೇಳಿಲ್ಲ, ಕಮಲದ ಹೂ ಓಟ್ ಹಾಕತ್ ಹೇಳಿಲ್ಲ, ಹೋಲಿ ವಿಜಯಗೌಡರಿಗೆ ಓಟ್ ಹಾಕತ್ತು ಹೇಳಿಲ್ಲ. ನೀವು ಅದನ್ನ ತೆಗೆದು ನೋಡ್ರಿ. ಆದ್ರೆ ಯಾರೋ ತಲೆ ಮೇಲೆ ಮಾಸ್ ಇಲ್ಲದವ್ರ ಕಡೆ ಒಂದ್ ಸ್ವಲ್ಪ ಏನಾರ ಆಸೆ ತೋರಿಸಿ ನಮ್ಮ ಪಕ್ಷಕ್ಕಿದ್ದವ್ರ ಕಡೆದ ಬಬಲೇಶ್ವರದಾಗ ಮಾತಾಡ್ಸಿದ್ರು ಮೊನ್ನೆ. ಅದಕ್ಕೆ ನಾ ಮಾತು ಕಿವಿ ಕೊಡಕ್ ಹೋಗಂಗಿಲ್ಲ. ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ, ನಾನು 4 ಚುನಾವಣೆ ಮಾಡಿದ್ರೆ ನನಗ ನೀವು ವಿಚಾರ ಮಾಡ್ಬೋದು, ಪ್ರತಿ ಸಲ ನನಗೆ 10 ರಿಂದ 12, 13 ಸಾವಿರ, 14 ಸಾವಿರ ನನಗೆ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರ.
ಆದ್ರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ನಾನು ಕಾಲಿಟ್ಟು ಹೊಂಟೀನಿ, ಪ್ರತಿಯೊಂದರಲ್ಲಿ ಅವ್ರಿಗೆ ಬಾಗಿ ಹೊಂಟೀನಿ. ಇವರು ಹೊಂದಾಣಿಕೆ ಮಾಡ್ಕೊಂಡು ಇವ್ರು 2,000 ಆರಿಸಿ ಬಂದ್ರು, ಹೆಂಗ್ ಆರಿಸಿ ಬಂದ್ರು, ಯಾವ ಹೊಂದಾಣಿಕೆ ಅದ? ಈ ಹೊಂದಾಣಿಕೆ ರಾಜಕಾರಣ ಮಾಡಕ್ ಎಲ್ಲರಿಗೂ ಬರ್ತದ. ನನಗೆ ಮೊನ್ನೆ ಒಬ್ರು ಹೇಳುದು ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರ, ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ ಇಲೆಕ್ಷನ್ ನಿಂದಿರ್ತಾರ? ಪುಣ್ಯಾತ್ಮ, ನಾ ಹೇಳಿ ಕೇಳ್ತೀನಿ, ನಾ ಕೇಳ್ತೀನಿ, ಯಾ ಕಾಂಗ್ರೆಸ್ನವ್ರು ಏನಾದ್ರು ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರ ನಾ ಈಗ MLA ಆಗಿಬಿಡ್ತಿದ್ದೆ. ನಾನು ಅವ್ರವ್ರ ಪಕ್ಷ ಅವ್ರಿಗೆ ನಿಮ್ಗತ್ಲೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಿರ್ಗಾಡಂಗಿಲ್ಲ. ಯಾ ಕಾಂಗ್ರೆಸ್ನವ್ರು ಕೊಟ್ರ ಪ್ರೂಫ್ ಇದ್ರು ಕೊಟ್ಟ ಕೇಳಿ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು. ನೀವ್ ಏನೇನ್ ಮಾಡ್ರಿ ಅನ್ನೋದು ಮುಂದಿನ ದಿನಮಾನಗಳು ಹೇಳ್ತೀನಿ, ನನ್ನ ಬಳಿ ಅದ ಇತಿಹಾಸ. ಯಾವ ರೀತಿ ಬಾಯಿಗೆ ಲಗಾಮ್ ಇಲ್ಲದೆ ಮಾತಾಡುದ್ರಿ? ನಂದು ಇಷ್ಟೇ ವಿನಂತಿ ಅದ, ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಏನಪ್ಪಾ ಅಂತಂದ್ರ, ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ, ನೀವ್ ಯಾಕೆ ಇದನ್ನ ಹೋರಾಟ ಮಾಡ್ತೀರಿ? ನಿಮ್ಗೇನ್ ಸಂಬಂಧ ಅದ? ಸಮಾಜದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರು ಇವತ್ತು ನಿಮ್ ಬೆನ್ನ ಹತ್ತಿ ತಿರುಗಾಡ್ಯಾರ, ಪಾದಯಾತ್ರೆ ಮಾಡ್ಯಾರ. ಅದನ್ನೆಲ್ಲ ಬಿಟ್ಟುಕೊಂಡು ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಅದ, ಇದ್ರೊಳಗೆ ನೀವು ಭಾಗವಹಿಸಕ್ ಹೋಗ್ಬೇಡ್ರಿ. ಸಮಾಜ ಕಡೆಗಣಿಸ್ತದ ನಿಮಗ. ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ, 17ನೇ ತಾರೀಕಿಗೆ ಇವತ್ತು ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಬರ್ತಾರೆ. ಸ್ವಯಂ ಪ್ರೇರಣೆಯಿಂದ ಇಡೀ ಇವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಪಂಚಮಸಾಲಿಯವರು ಇವತ್ತು ನನ್ನ ಜೊತೆ ಇವತ್ತು ಮುಸಲ್ಮಾನರು ಅದಾರ, SC ಅದಾರ, ST ಅದಾರ, ಉಪ್ಪಾರ್ ಅದಾರ, ಕುಂಬಾರು, ಕಂಬಾರು, ಬಣಜಿಗೆರು, ಎಲ್ಲಾ ಸಮಾಜದವ್ರ ಜೊತೆಗೆ ನಾವು ಬಹಳ ಬೆರ್ತಿದೀವಿ. ನಾವು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ. ನಾವೇ ನಿಮ್ಗತ್ಲೆ ಹೋಗಿ ಅವ್ರ ಮನ್ಯಾಗ ಟೋಪಿ ಹಾಕೊಂಡು ಹೋಗಿ ಅವ್ರ ಮನ್ಯಾಗ ತಿಂದು ಬಂದು ನಾವೇನು ಮಾತಾಡಂಗಿಲ್ಲ. ಎಲ್ಲಾ ಸಮಾಜದವ್ರು ಬೇಕು ನಮ್ಗೆ. ಈ ನೀವು ಹೊಂದಾಣಿಕೆ ಮಾಡ್ಕೊಂಡು ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ನೀವೆಲ್ಲ ಏನ್ ಆಟ ಆಡ್ಸಕತ್ತೀರಿ? ಈ ನಾಳೆ 11ನೇ ತಾರೀಕಿಗೆ ಜನರು ಕರೆದಾರ, ಇದಕ್ಕೆ ಯಾರು ಹಿಂದ್ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತೈತಿ ನಮ್ಗೆ. ಅದು ಮುಂದಿನ ದಿನಮಾನಗಳಿಗೆ ನಿಮ್ಗೆ ಹೇಳ್ತೀನಿ. ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರೆಸ್ಲಿಕ್ಕತ್ತಾರ ಗೊತ್ತಿದೆ ನನಗೆ. ಆದ್ರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾವು ಎಂದೂ ಹಿಂದೂ ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಪ್ರಸಂಗ ಬಂದ್ರೆ ಬಿಡಂಗಿಲ್ಲ. ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು. ಒಂದು ವಿಷಯ ತೋರಿಸ್ತೀನಿ ನಿಮಗ. ಯಡಿಯೂರಪ್ಪ ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನ ನಾ ಮನೆಗೆ ಹೋಗಿಲ್ಲ, ಯಡಿಯೂರಪ್ಪಗೆ ನಾ ಅಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪವ್ರಿಗೆ ನಾ ಬಗ್ಗಂಗಿಲ್ಲ, ಯಡಿಯೂರಪ್ಪರ ಮನೆಗೆ ಹೋಗಂಗಿಲ್ಲ, ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ. ಇವೆಲ್ಲ ವಿಷಯಗಳು ಹೇಳ್ತೀರಿ. ನಾವೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪರ ಮನೆಗೆ ಹೋಗಿ ಇವ್ರು ಹೋಗಿ ಕಾಲು ಬಿದ್ದು ಆಮೇಲೆ ಇದನ್ನ ಇದು ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನ್ ಕೇಳ್ತಾರಪ್ಪ ಅಂತಂದ್ರ, ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡೋದು. ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಾನು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟು ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಾನು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟು
ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪಗೆ ಹೋಗಿ ನಾನು ಕಾಲು ಬೀಳಂಗಿಲ್ಲ. ಮತ್ ಯಡಿಯೂರಪ್ಪ ಅವ್ರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ, ಇದನ್ನ ನೆನಪಾರದ್ರಿ ನೀವು. ನನಗೆ ಇವತ್ತು ನಾನು ಸೋತ್ರು ಕೂಡ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನ ಗುರುತಿಸಿಕೊಟ್ರು. ಯಾರ ಮನೆಯಲ್ಲಿ ಒಂದು ಕಪ್ ಚಾ ಕುಡಿದಿರ್ತೀವೋ ಅದು ಅರಿವು ಇಟ್ಕೋಬೇಕಾಗ್ತದೆ. ಇವ್ರಿಗೆ ಅದು ಅರಿವೇ ಇಲ್ಲ ಅಂತಂದಾಗ ಇವ್ರು ಏನ್ ಮಾತಾಡ್ತಾರೆ ಇವರು? ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಗೋಪಾಲ್ಜಿ ಅವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರ ನೀವು ಇವರು ಚಂತನ ಮುಸಲ್ಮಾನರಿಗೆ ಬೈಯೋದು, ರಾತ್ರಿ ಮುಸಲ್ಮಾನರ ಮನೆ ಡಬ್ಬಿ ತಂದು ಊಟ ಮಾಡೋದು ಇವ್ರ ದಂಧ ಇದು. ಇನ್ನ ಉದಾಹರಣೆ ಬಾಳ ಅದಾವ ನಿಮ್ಗೆ, ಇವು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇನ್ನ ಮುಂದೆ ಬಾಳ ಅದಾವ. ಹೊಂದಾಣಿಕೆ ಮಾಡ್ಕೊಂಡು ಇವತ್ತ ನಾನು ಒಂದು ವಿಚಾರ ಮಾಡ್ರಿ, ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕರು ಮಾಡ್ಯಾರ? ಯಾರ ಶಾಸಕ ಇವ್ ನಾನೇ ಶಾಸಕರು ಮಾಡಿ ಬಟ್ ಮಾಡಿ ತೋರಿಸ್ಲಿ, ಇಂಥವ್ನ ನಾ MLA ಮಾಡೀನಿ ಅಂತ ಹೇಳಿ. ಯಾರಿಗಾದ್ರು ಸ್ವಾಭಾವಿಕ ಅದ. 1,000 ಲೀಟರ್ ಹಾಲ್ನಾಗ ಒಂದ್ ಹಳ್ಳ ಉಪ್ಪು ಹೋಗಿದ್ರ ಹಾಲು ಒಡೆದು ಹೋಗ್ತಾವ. ನಾ ಕೆಡವಿನ ಅಂತಂದ್ರ ನಾನೇ ಶ್ರೇಷ್ಠ ಅಲ್ಲ, ನನ್ ಊಟದವಲ್ಲ ಅಂತ ಹೇಳಿ ಇವರು ಎದಿ ಮುಟ್ಕೊಂಡು ನೋಡ್ತಾರೆ. ಇವ್ರು ನಾಚಿಕ್ ಬರ್ಬೇಕು ಇವ್ರಿಗೆ. ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು? ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರು 17 ಮಂದಿ ನಮ್ಮ ಶಾಸಕರು ಮೆಂಬರ್ಗಳು ಸದಸ್ಯರು, 2 ಪಕ್ಷೇತರ. ಇವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಆರಿಸಿ ಬಂದ್ ಬಳಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ ವರ್ಷಾನುಗಟ್ಲೆ ಹಂಗೆ ಮೆಂಬರ್ಗಳು ಹಂಗೆ ತಿರ್ಗಾಡೋರು. ಅವ್ರ ವಾರ್ಡ್ನಾಗ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಡ್ಲಿಲ್ಲ. ಕೋರ್ಟಿಗೆ ಹೋಗೋರು ಇವ್ರೆ, ಕಳ್ಸೋರು ಇವ್ರೆ. ಆಮೇಲೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡೋದು. ಏನ್ರಿ ಲಕ್ಷಗಟ್ಟಲೆ ಖರ್ಚು ಮಾಡಿ ತಮ್ಮ ವಾರ್ಡ್ ನಲ್ಲಿ ಅವ್ರ ಪಾಪ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರ ಅದು ಹೇಳ್ಬಾರ್ದು. ಅವ್ರಿಗೆ ಕೋಟಿಗೆ ಕಳ್ಸೋರು ಅವ್ರೆ. ಇವತ್ತು ಅವ್ರಿಗೆ ಅನರ್ಹ ಮಾಡಿಬಿಟ್ರು. ಇವತ್ತು ಇಬ್ರು ಕೂಡ ಅನರ್ಹ ಮಾಡಿದ್ರು ಇವ್ರು, ಉಸ್ತುವಾರಿ ಮಂತ್ರಿಗಳು, ಈಗಿರ್ತಕ್ಕಂಥ ಯತ್ನಾಳ್ ಅವರು. ಅವ್ರಿಗೆ ಅನರ್ಹ ಮಾಡಿಟ್ರು. ಯಾಕೆ ನೀವು ಏನಾರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿಗೆ ಹೇಳಿದ್ರೆ ಇವ್ರು ಅನರ್ಹ ಆಗ್ತಿದ್ದಿಲ್ಲ. ಅವ್ರ ವಾರ್ಡ್